ಮರಿ ಇಡೀ ದಿನ ಹೀಗೆ ಹೀಗೆ ಇರಬೇಕು ಅಂತ. ಅದೇ ಮತ್ತೆ ಹೀಗೆ ಇದ್ರೆ ಮೈಕು ಎಲ್ಲ ನೋವು ಬರುತ್ತೆ ಅಷ್ಟೇ. ಏನ್ ಗೊತ್ತಾ, ಇವತ್ತು ನಾನು ಹೊರಗಡೆ ಇದ್ದಾಗ ಆ ಮರದ ಮೇಲೆ ಒಂದು ಪಕ್ಷಿ ನೋಡಿದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಮುದ್ದಾಗಿತ್ತು. ಅದ್ರ ಮೇಲೆ ಬಿಳಿ ಮತ್ತೆ ಆರೆಂಜ್ ಗೆರೆ ಇತ್ತು, ಕೊಲ್ ಮೇಲೆ ಒಂಥರ ಪಟ್ಟಿ ಇತ್ತು. ಅದ್ರ ವಾಯ್ಸ್ ಕೂಡ ಸಖತ್ ಇಂಪಾಗಿತ್ತು. ನಾನು ಅನ್ಕೊಂಡೆ ಅದು ಕೋಗಿಲೆ ಅಂತ, ಆದ್ರೆ ಅದು ಕೋಗಿಲೆ ಅಲ್ಲ. ನೆಕ್ಸ್ಟ್ ಟೈಮ್ ಕಾಣಿಸಿದ್ರೆ ಫೋಟೋ ತೆಗೆದು ತೋರಿಸ್ತೀನಿ, ಸರಿನಾ? ಪರವಾಗಿಲ್ವೇ, ಇಷ್ಟೊಂದೆಲ್ಲ ಅಬ್ಸರ್ವ್ ಮಾಡಿದ್ದೀರಿ? ಮತ್ತೆ ಅವಕಾಶ ಸಿಕ್ಕಿದ್ರೆ ಮಾಡ್ದೇ ಇರ್ತೀನಾ? ಅಯ್ಯೋ, ನಾನ್ ನೋಡಿ ಬಾಗ್ಲೆಲ್ಲ ನಿಲ್ಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ. ನಾನು ಇವತ್ತು ಏನೇನೆಲ್ಲ ರೆಡಿ ಮಾಡಿದ್ದೀನಿ ಗೊತ್ತಾ? ನಿಮ್ಗೆ ಏನೇನು ಇಷ್ಟ ಎಲ್ಲ ಅಡುಗೆ ಮಾಡಿದ್ದೀನಿ. ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು. ಡೆಫಿನೆಟ್ಲಿ ಹೇಳ್ತೀನಿ, ಬಟ್ ಅದಕ್ಕೆ ಮುಂಚೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನಿಮ್ಮ ಈ ಕ್ಲೆನ್ಲಿನೆಸ್ ನಂಗೆ ತುಂಬಾ ಇಷ್ಟ ಆಗೋದು. ಈ ಶುದ್ಧತೆ ನಿಮ್ಮ ಮನಸ್ಸನ್ನ ತೋರಿಸುತ್ತೆ. ಸರಿ, ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನೆಲ್ಲ ರೆಡಿ ಮಾಡ್ತೀನಿ. ಸರಿ ಸರಿ, ನಡೀರಿ ಹೋಗೋಣ. ರೀ, ಬನ್ನಿ ಬನ್ನಿ, ಕುತ್ಕೊಳ್ಳಿ. ಇವ್ರು ಯಾಕೆ ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾರೆ? ನಾನು ಬರ್ತೀನಿ ಅಂತ ಗೊತ್ತಿತ್ತಾ, ಅಥವಾ ಛೇ ಛೇ, ನಾನು ಯಾಕೆ ನನ್ನ ಚಿನ್ನಿಮುರಿ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ತಪ್ಪು ತಪ್ಪು, ಇದೆಲ್ಲ ನನ್ನ ಜಾನ್ವಿಯವರು ನನಗೋಸ್ಕರ ಮಾಡಿರೋದು. ಅವ್ರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಸ್. ರೀ, ಎಲ್ಲ ರೆಡಿ ಮಾಡಿದ್ದೀನಿ ನಿಮ್ಗೋಸ್ಕರ ಅಂತ. ನಿಮ್ಗೆ ಏನೇನು ಇಷ್ಟ ಎಲ್ಲ ಮಾಡಿದ್ದೀನಿ. ತಿಂದು ಹೇಗಿದೆ ಅಂತ ಹೇಳಿ, ಸರಿನಾ? ಏಯ್, ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇದು ಆಕ್ಚುಲಿ ನೀವು ಮನೆಗೆ ಬರ್ತಿರಲ್ಲ ಸಂಜೆ, ಆವಾಗ್ಗೆ ಅಂತ ಮಾಡಿದ್ದು. ಅರೆ, ನೀವು ಬೇಗ ಬಂದ್ರಲ್ಲ, ಒಳ್ಳೇದಾಯ್ತು ಬಿಡಿ. ಮತ್ತೆ ಬಿಸಿ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಸಿ ಬಿಸಿಯಾಗಿ ಇವಾಗಲೇ ತಿನ್ಬೋದು. ಇನ್ಮೇಲೆ ಹೀಗೆ ಮಾಡ್ಬಿಡಿರಿ. ನೀವು ಊಟಕ್ಕೆ ಮಧ್ಯಾಹ್ನಕ್ಕೆ ಮನೆಗೆ ಬಂದ್ಬಿಡಿ, ಬಿಸಿ ಬಿಸಿಯಾಗಿ ಊಟ ಮಾಡ್ಬೋದು. ಆದರೂ ನೀವು ಬಿಡಿ, ಎಲ್ಲ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ತಿಂತೀರಾ. ಬೇರೆಯವ್ರ ಥರ ಹಾಳು ಮೂಳು ಎಲ್ಲ ತಿನ್ನಲ್ಲ. ಅದಕ್ಕೆ ಈ ಥರ ಆರಾಮಾಗಿ ಆರೋಗ್ಯವಾಗಿದ್ದೀರಾ. ಚಿನ್ನಿಮರಿ, ಆಫೀಸಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಅದನ್ನ ಆಮೇಲೆ ಹೇಳ್ತೀನಿ. ಊಟ ಮಾಡುವಾಗ ಬೇರೆ ವಿಷಯ ಬೇಕಾ? ಆದರೂ ಅದು ಏನಾಯ್ತು ಅಂತ ಹೇಳ್ಬಾರ್ದಾ? ಈಗೇನು, ನಾನು ಆ ವಿಷಯ ಹೇಳ್ಬೇಕಾ ಅಥವಾ ಊಟ ಮಾಡಬೇಕಾ? ಸರಿ ಸರಿ, ಊಟ ಮಾಡಿ ಆಮೇಲೆ ಹೇಳಿ, ಮರಿಬೇಡಿ. ಈಗ ನಾನೇ ನಿಮಗೆ ತಿಳಿಸ್ತೀನಿ. ಬೇಡ, ಕೇಸು. ಮೇಡಮ್ ಅವರೇ, ನಮ್ಮ ಮನೇಲಿ ಆದಷ್ಟು ಬೇಗ ಈ ಮದುವೆನ ಮಾಡಿ ಮುಗಿಸೋಕೆ ನೋಡ್ತಾರೆ. ಅದಕ್ಕೆ ಹೆಂಗಾರು ಮಾಡಿ ಈ ಮದುವೆನ ಒಂದು ಸ್ವಲ್ಪ ದಿವಸ ಮುಂದಕ್ಕೆ ತಳ್ಬೇಕನ್ರಿ. ನಮ್ಮ ಮನೆಯಲ್ಲೂ ಅಷ್ಟೇ, ಇದೇ ಚರ್ಚೆ. ಅಪ್ಪ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಖುಷಿಯಾಗಿದ್ರೆ ಸಾಕಾ? ಮದುವೆ ಆಗೋರು ನಾನು ಖುಷಿಯಾಗಿರ್ಬೇಕಲ್ವೇ? ಅದಕ್ಕೆ ನೀವೇ ಏನಾರು ಮಾಡಿ ಈ ಮದುವೆನ ಒಂದು ಸ್ವಲ್ಪ ದಿವಸ ಮುಂದಕ್ಕೆ ತಳ್ಬೇಕು. ನಾನೇನ್ ಮಾಡಕ್ಕಾಗುತ್ತೆ? ನಾನು ಹೋಗಿ ಮದ್ವೆ ಮುಂದೆ ಹಾಕಿ ಅಂದ್ರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ. ಯಾಕೋ ಇವ್ರ ಮನೆಯವ್ರಿಗಿಂತ ಅವಸರದಲ್ಲಿರೋ ಹಾಗೆ ಕಾಣಿಸ್ತಿದೆ. ಈಗೇನು ಮಾಡೋದು? ಹಾಗಲ್ಲ ಪೂರ್ವಿ ಅವರೇ, ಅದೇ ನೀವು ಅವತ್ತು ನಂಗೆ ಹೇಳಿದ್ರಲ್ಲ, ನಾವಿಬ್ರು ಇನ್ನೊಂದು ಸ್ವಲ್ಪ ದಿನ ಲವರ್ಸ್ ಆಗಿರ್ಬೇಕು ಅಂತ ತಾನೆ? ಈಗ ತಾನೇ ಶುರು ಆಗಿರೋ ನಮ್ ಪ್ರೀತಿ ಇಷ್ಟು ಬೇಗ ಮದುವೆವರೆಗೂ ಹೋಗೋದು ಬೇಡ. ಇನ್ನೊಂದಷ್ಟು ದಿನ ಲವರ್ಸ್ ಆಗಿ ಓಡಾಡ್ಕೊಂಡು ಆ ಪ್ರೀತಿನ ಅನುಭವಿಸೋಣ ಅಂತ ತಾನೆ? ಹೌದೌದು ಹೌದು. ಸೇಮ್ ಪಿಂಚ್, ನಂಗೂ ಹಾಗೆ ಅನ್ಸುತ್ತೆ. ನಾವ್ ಇನ್ನೊಂದಷ್ಟು ದಿನ ಈ ತರಾನೇ ಓಡಾಡ್ಕೊಂಡಿರ್ಬೇಕು, ನಾನೇ ಮಾತುಗಳನ್ನ ಕೇಳ್ತಾ ಇರ್ಬೇಕು ಅಂತ. ನಾವ್ ಲವರ್ಸ್ ಆಗಿದ್ದಾಗ ನಾನ್ ನಿಮಗ್ ಕಾಲ್ ಮಾಡಿದ ತಕ್ಷಣ ನೀವು ಓಡೋಡ್ ಬಂದ್ಬಿಡ್ತೀರಾ. ಅದೇ ಮದ್ವೆ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಇದ್ರು
ನೀವ್ ಯಾವಾಗ್ಲೂ ಕೆಲ್ಸದಲ್ಲಿ ಬ್ಯುಸಿ ಇರ್ತೀರಾ. ಈಗಿರೋ ಫೀಲು ಆಗ ಸಿಗಲ್ಲ. ಆದರೆ ನಮ್ಮ ಮನೇಲಿ ಆಗ್ಲೇ ಮದುವೆ ತಯಾರಿ ಮಾಡ್ಬಿಡ್ತಾ ಇದಾರಲ್ಲ, ಹಿಂಗಾದ್ರೆ ಮುಂದೆ ಶಾನ ಕಷ್ಟ ಆಯ್ತದೆ. ಅಯ್ಯೋ, ನಾವೇನು ಮದ್ವೆಗೆ ರೆಡಿ ಇಲ್ಲ ಅಂದ್ಮೇಲೆ ಅವ್ರೇನ್ ಮದ್ವೆ ತಯಾರಿ ಮಾಡ್ತಾರೆ? ಸರಿ, ನಾನೊಂದ್ಸಲ ಅಪ್ಪನ ಹತ್ರ ಮಾತಾಡ್ತೀನಿ. ಅಪ್ಪ ನನ್ನ ಮಾತು ಕೇಳ್ತಾರೆ. ಅವ್ರಿಗೆ ನನ್ನ ಖುಷಿನೇ ಮುಖ್ಯ, ನನಗೆ ನಿಮ್ ಖುಷಿನೇ ಮುಖ್ಯ ಅನ್ನೋ ಥರ. ಸರಿ, ನಿಮ್ ಖುಷಿಗಾರು ಈ ಮದ್ವೆನ ಮುಂದೆ ಹಾಕ್ಸೋಣ. ಸರಿ, ಬನ್ನಿ. ಅಬ್ಬಾ, ಈಗ ಒಂದು ಸ್ವಲ್ಪ ಸಮಾಧಾನ ಆಗ್ತಿದೆ. ಅಷ್ಟರಲ್ಲಿ ಹೆಂಗಾದ್ರೂ ಮಾಡಿ ಮೇಡಮ್ ಅವ್ರಿಗೆ ಎಲ್ಲ ಸತಿ ಹೇಳ್ಕೊಂಡ್ಬಿಡ್ತೀನಿ. ಸಿದ್ದು ಅವರೇ, ಬನ್ನಿ. ಖುಷಿ ಪುಟ್ಟ ಬಂದ್ಯಾ? ಬಾ ಬಾ ಬಾ. ನೋಡಿ ಅಜ್ಜಿ, ಇಲ್ಲಿ ಏನಿದು? ಹಾ, ನಮ್ ಖುಷಿ ಪುಟ್ಟ ಎಲ್ಲಾದ್ರಲ್ಲೂ A+ ತಗೊಂಡಿದ್ದಾಳೆ. ಫಸ್ಟ್ ರ್ಯಾಂಕು. ವೀಣಾ ನೋಡಿಲ್ಲಿ, ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅಜ್ಜಿ, ರ್ಯಾಂಕ್ ಎಲ್ಲ ನಿಮ್ ಕಾಲದಲ್ಲಿ, ಈಗ ಏನಿದ್ರು ಗ್ರೇಡ್ ಅಷ್ಟೇ. ನೋಡಿದ್ರ ಅತ್ತೆ, ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳಾಗ್ಬಿಟ್ಲೋಳು. ಸ್ಕೂಲ್ಗೆ ಹೋಗಿ ನಮ್ ಖುಷಿ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಾ? ವೀಣಾ, ಸಕ್ಕರೆ ತಗೊಂಡ್ ಬಾ. ಹಾ, ಇಂಗ್ಲಿಷ್ A+, ಕನ್ನಡ A+. ಅಬ್ಬಬ್ಬಬ್ಬಬ್ಬ, ಖುಷಿ ಸೂಪರು. ಕೊಡಮ್ಮ. ಖುಷಿ, ಇದು ನೀನು A+ ತಗೊಂಡಿದ್ದಕ್ಕೆ ತಿನ್ನು. ಅಜ್ಜಿ, ನೀವ್ ಯಾವಾಗ್ಲೂ ಸಕ್ಕರೆ ತಿನ್ಸ್ತೀರಾ? ಚಾಕ್ಲೇಟ್ ತಿನ್ಸಿ. ತಂದು ಕೊಡ್ತೀನಿ. ಖುಷಿ, ಜಾಸ್ತಿ ಚಾಕ್ಲೇಟ್ ತಿನ್ನಬಾರ್ದು. ಜಾಸ್ತಿ ಚಾಕ್ಲೇಟ್ ತಿಂದ್ರೆ ಹಲ್ಲು ಹುಳುಕಾಗುತ್ತೆ. ಸಕ್ಕರೆನೂ ಸಿಹಿ ತಾನೆ, ಅದ್ ತಿಂದ್ರೆ ಹುಳ್ಕೊಳಗಲ್ವಾ? ಪರವಾಗಿಲ್ಲ ಕಣೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮಾತಾಡ್ತೀಯ ನೀನು ಅಲ್ಲ? ನಾನ್ ಚಿಕ್ಕವಳಲ್ಲ, ನಾನ್ ದೊಡ್ಡವಳು. ಅದಕ್ಕೆ ಸ್ಕೂಲ್ ಹೋಗ್ತಿರೋದು ನಾನು. ಆಯ್ತು ಬಿಡಮ್ಮ, ನೀನು ನಮ್ಮೆಲ್ಲರಿಗಿಂತನೂ ದೊಡ್ಡವಳು, ಆಯ್ತಾ? ಭಾವನಾ ಅಮ್ಮ, ನಾನು ಮಾರ್ಕ್ಸ್ ತಗೊಂಡಿದ್ದು ಖುಷಿ ಆಯ್ತಾ? ಯಾಕೆ ಅಂದ್ರೆ ಕಷ್ಟಪಟ್ಟು ಓದಿಸ್ತಿದ್ಯಲ್ಲ, ಅದಕ್ಕೆ ಕೇಳಿದೆ. ಖುಷಿ, ಈ ವಯಸ್ಸಲ್ಲೇ ನಾನು ಕಷ್ಟಪಟ್ಟು ಓದಿಸ್ತಿದ್ದೀನಿ. ಮಾರ್ಕ್ಸ್ ಕರೆಕ್ಟಾಗಿ ತಗೋಬೇಕು ಅಂತ ನಿನಗೆ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಈ ಕಾಲದಲ್ಲಿ ದೊಡ್ಡವರೇ ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಅಂಥದ್ರಲ್ಲಿ ಈ ವಯಸ್ಸಿಗೆ ನನ್ನನ್ನು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀಯಲ್ಲ ನೀನು, ನನಗದೇ ಖುಷಿ. ಈಗ ಅಜ್ಜಿ ಅಪ್ಪ ಇದ್ರೆ ಎಷ್ಟು ಖುಷಿ ಪಡ್ತಿರೋರಲ್ವಾ? ಅಪ್ಪ ಇದ್ರೆ ನನಗೆ ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟಿರೋರು ಅಲ್ವಾ ಭಾವನಾ ಅಮ್ಮ? ಮದ್ವೆ ನನಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ಮೇಸ್ತ್ರಿಗಳೇ, ಹಾಂ, ಇವತ್ತೇನಾದ್ರು ಕೆಲಸ ಆಯ್ತಾ? ಒಳ್ಳೆ ಮಾತು ಹೇಳಿದ್ರಿ. ನೀವು ಕೊಟ್ಟಿರೋ ದುಡ್ಡಲ್ಲಿ ಅರ್ಧ ದಿವಸದ ಕೆಲಸನೇ ಆಗಿದ್ದು. ಮಧ್ಯಾಹ್ನದಿಂದ ಏನು ಕೆಲಸ ಇಲ್ಲದೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಅದು ಕೆಲಸನೇ ಅಲ್ವಾ, ಆಗಲಿ ಬಿಡಿ. ಅದು ನಿಮಗೆ ಕೆಲಸ, ಆದರೆ ನಮ್ಗೆ ಅದು ಟೈಮ್ ಪಾಸು. ಸರಿ,
ಅದೇನು ದುಡ್ಡು ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅರೇಂಜ್ ಆಯ್ತಾ ಸರ್? ಅದೇ ಅದನ್ನು ಟ್ರೈ ಮಾಡ್ತಿದ್ದೀನಿ. ಏನೇನಾಗುತ್ತೆ ಕೊಟ್ಬಿಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸರಿ, ಈಗ ಹಾಗಾದರೆ ಇನ್ನೊಂದು ಕೆಲಸ ಮಾಡಿ ಸರ್. ನನಗೆ ಬೇರೆ ಕಡೆ ಬಿಲ್ಡಿಂಗು ಆರ್ಡ್ರ್ ಬಂದೈತೆ. ನಾನು ಅಲ್ಲಿ ಒಪ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರ್ತೀನಿ. ನಿಮಗೆ ದುಡ್ಡು ಅಡ್ಜಸ್ಟ್ ಆದರೆ ಅಲ್ಲಿಗೆ ಬನ್ನಿ, ಆಮೇಲೆ ಇಲ್ಲಿ ಕೆಲಸ ಮುಂದುವರ್ಸೋಣ. ಅದುವರೆಗೂ ಕೆಲಸ ಸ್ಟಾಪ್ ಮಾಡೋಣ ಸರ್. ಹಂಗೆಲ್ಲ ಮಾಡೋಕ್ಕಾಗುತ್ತೆ ಮೇಸ್ತ್ರಿಗಳೇ? ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗೋಕ್ಕಾಗತ್ತಾ? ಹಂಗೆಲ್ಲ ಮಾಡೋಂಗಿಲ್ಲ, ಅದು ಅಪಶಕನ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ತೆ ಸರ್? ಈಗ ಕೆಲಸ ಮಾಡಬೇಕಂದ್ರೆ ಮೆಟೀರಿಯಲ್ ಬೇಕು, ಮೆಟೀರಿಯಲ್ ಬೇಕಂದ್ರೆ ದುಡ್ಡು ಬೇಕು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದಮೇಲೆ ನಾವು ಬಂದು ಏನು ಮಾಡೋಕ್ಕಾಗತ್ತೆ ಸರ್? ಕನ್ಸು ಕಾಣೋದು ಸುಲಭ, ಆ ಕನ್ಸಿಗೆ ರೆಕ್ಕೆ ಪುಕ್ಕ ಬರಬೇಕಂದ್ರೆ ಕೈಯಲ್ಲಿ ದುಡ್ಡಿರ್ಬೇಕು ಸರ್. ಅದು ಸರಿನೇ, ಆದರೆ ಏನು ಮಾಡೋದು ಮೇಸ್ತ್ರಿಗಳೇ? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ದುಡ್ಡಿದ್ರೆ ಕೊಡದೇ ಇರ್ತಿದ್ದ ನಾನು. ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸರ್ ನಾನು ಹೇಳ್ತಿರೋದು. ಈಗ ಮೆಟೀರಿಯಲ್ ಇಲ್ಲ ಅಂದಮೇಲೆ ನಾವೇನು ಮಾಡೋಣ ಹೇಳಿ ಸರ್? ಸುಮ್ಮನೆ ಬರೋದು, ಹರಟೆ ಹೊಡೆಯೋದು, ಹೋಗೋದು, ಇದೇ ಆಗ್ತಿದೆ. ಆಗ ಮಾಡಿದ್ರೆ ನಿಮ್ಮ ಹತ್ರ ಬಂದು ಕೂಲಿ ತೊಗೊಂಡೋಗ್ಬೋದು. ಆದರೆ ನಿಮಗೆ ನಷ್ಟ ಅಲ್ವಾ? ನಮಗೂ ಕೆಲಸ ಮಾಡಿದ್ದು ಖುಷಿ ಇರಬೇಕಲ್ವಾ? ಅದಕ್ಕೆ ನಾನು ಹೇಳ್ತಿರೋದು, ದುಡ್ಡಿದ್ದಾಗ ಮನೆ ಕಟ್ಟಿದ್ರೆ ಆಯಿತು. ಈಗ ನಾನು ಬೇರೆ ಕಡೆ ನೋಡ್ಕೋತೀನಿ ಅಂತ. ಬೇಡ ಬೇಡ, ಇನ್ನೊಂದು 2 ದಿವಸ ನಾನು ಅಡ್ಜಸ್ಟ್ ಮಾಡಿಕೊಡ್ತೀನಿ. ಹಂಗೆ ಮಾಡ್ಬಿಡಿ, ನೀವು ಕೆಲಸ ಮುಂದುವರಿಸಿ. ಆಯ್ತು ಸರ್, ನಿಮ್ಮ ಕಾರಣ ಎಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ. ಇನ್ನು 2 ದಿವಸ ನೋಡ್ತೀನಿ ಅಷ್ಟೇ. ಸರಿ ಸರಿ, ಏನೋ ಅಡ್ಜಸ್ಟ್ ಮಾಡಿಕೊಡ್ತೀನಿ. ಇವತ್ತು ನೀವು ತುಂಬ ಖುಷಿಯಾಗಿದ್ದೀರಿ ಅನ್ಸುತ್ತಲ್ವಾ? ಹ್ಞೂ ಮತ್ತೆ ನಾನಿವತ್ತು ತುಂಬ ಖುಷಿಯಾಗಿರೋದಕ್ಕೆ ನೀವೇ ಕಾರಣ. ದಿನ ಮನೆಯಲ್ಲೇ ಒಬ್ಬಳೇ ಇದ್ದು ಬೋರ್ ಆಗ್ತಿತ್ತು. ನಿನ್ನೆಯಿಂದ ಆಚೆ ಎಲ್ಲ ಸುತ್ತಾಡ್ತಾ ಇದ್ದೀನಲ್ಲ, ಅದಕ್ಕೆ ಸಖತ್ ಖುಷಿಯಾಗಿದೆ. ನನಗೆ ಹುಲ್ಲು ಮರ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಕಾಲೇಜಲ್ಲೂ ಅಷ್ಟೇ, ಕಾಲೇಜ್ ಗಾರ್ಡನ್ ಎಲ್ಲ ನಾನೇ ನೋಡ್ಕೋತಾ ಇದ್ದಿದ್ದು. ಅದಕ್ಕೆ ನಾನೆಲ್ಲರೂ ಗಾರ್ಡನ್ ಲೀಡರ್ ಅಂತ ಕರೆಯೋರು. ಸರಿ ಹೋಯ್ತು ಬಿಡಿ, ಆ ಗಾರ್ಡನ್ ಲೀಡರು ಈಗ ನನ್ನ ಹಾರ್ಟಿಗೆ ಲೀಡರ್. ಆಮೇಲೆ ರೀ, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ನೀವು ಯಾವತ್ತೂ ಹೇಳೇ ಇಲ್ಲ. ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮ್ಗೆ ಏನೇನು ಇಷ್ಟ ಇತ್ತು, ನೀವು ಏನೇನು ಮಾಡ್ತಿದ್ರಿ, ನಿಮ್ಮ ಸ್ಕೂಲ್ ಲೈಫು ಕಾಲೇಜ್ ಲೈಫ್ ಎಲ್ಲ ಹೇಗಿತ್ತು ಹೇಳ್ರಿ. ಯೂಶುವಲ್ ಆಗೇ ಇತ್ತು. ನನಗೆ ಚಿಕ್ಕ ವಯಸ್ಸಿನಲ್ಲಿ ತುಂಬ ಫ್ರೆಂಡ್ಸ್ ಇಲ್ಲದೆ ಹೋದರೂ ಇರೋ ಫ್ರೆಂಡ್ಸ್ ಎಲ್ಲ ನಾನು ತುಂಬ ಪ್ರೀತಿಸ್ತಾ ಇದ್ದೆ. ನನಗೆ ಅವ್ರ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ ಇತ್ತು. ಹೌದಾ? ನನಗೂ ಅಷ್ಟೇ. ನನ್ನ ಫ್ರೆಂಡ್ಸ್ ಅಂತೂ ನನಗೆ ಎಲ್ಲೇ ಆಟ ಆಡೋಕೆ ಹೋದ್ರು ಹಿಂದಿಂದನೇ ಬರೋರು. ನಾನು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಂತೆ, ಪಾರ್ಕ್ ಕರ್ಕೊಂಡೋಗಿ ಅಂತ. ಪಾರ್ಕಲ್ಲಿ ಆಟ ಆಡೋದು, ಅಲ್ಲಿ ಗಿಡ ಮರಗಳು, ಆಮೇಲೆ ಆ ಹಕ್ಕಿಗಳ ಸದ್ದು, ಆ ಗಿಜಿ ಅದೆಲ್ಲ ಸಖತ್ ಇಷ್ಟ ಆಗ್ತಿತ್ತು. ಅದು ಅಲ್ಲದೆ ಆ ಮರಗಳ ಮಧ್ಯೆ ನೀಲಿ ಆಕಾಶ ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಈಗಲೂ ಹಾಗೆ ಕಣ್ಣಿಗೆ ಕಟ್ಟಾಗಿದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ನನ್ನ ಪುಟ್ಟ ಪರಿಸರ ಪ್ರೇಮಿ ಅಂತ ಗೊತ್ತಾಗ್ತಾ ಇದೆ. ಹ್ಞೂ ಮತ್ತೆ ನಂಗೆ ಪರಿಸರದ ಮಧ್ಯೆ ಇದ್ಬಿಟ್ರೆ ನನ್ನನ್ನು ನಾನು ಮರ್ತೋಗ್ಬಿಡ್ತೀನಿ. ರೀ, ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ನೀವು ಕರೆಕ್ಟಾಗಿ ಹೇಳಲೇ ಇಲ್ಲ ನೋಡಿ. ಹೇಳಿದ್ನಲ್ಲ ಆಗಲೇ, ಅಷ್ಟೇ, ಇನ್ನೇನಿದೆ. ನಾನು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಿದ್ದೆ, ನನ್ನ ಸ್ಕೂಲ್ ಲೈಫ್ ಹೇಗಿತ್ತು, ಕಾಲೇಜ್ ಲೈಫ್ ಹೇಗಿತ್ತು ಅಂತ ಎಲ್ಲ ಹೇಳಿದ್ದೀನಿ. ಅದು ಅಲ್ಲದೆ ನಾನು ಕಾಲೇಜ್ಗೂ ಕರ್ಕೊಂಡು ಹೋಗಿದ್ದೀನಿ. ನೀವು ಮಾತ್ರ ಏನೂ ಕರೆಕ್ಟಾಗಿ ಹೇಳೇ ಇಲ್ಲ. ಹೇಳ್ರಿ, ನೀವು ಆಶ್ರಮಕ್ಕೆ ಹೇಗೆ ಹೋದ್ರಿ? ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಒಂದ್ಸತಿನೂ ನೀವು ನೋಡೇ ಇಲ್ವಾ? ಬರೀ ಆ ವಿಷಯ ಮಾತಾಡೋದು ಬೇಡ. ಅಲ್ಲ ರೀ, ಕರೆಕ್ಟಾಗಿ ಹೇಳಿ. ಬೇಡ ಅಂತ ಹೇಳದ್ನಲ್ಲ. ಸರಿ ಬಿಡಿ, ಪರವಾಗಿಲ್ಲ. ನಾನು ನಿಮಗೆ ಕುಡಿಯೋದಕ್ಕೆ ಏನಾದ್ರು ತರ್ತೀನಿ. ಅರ್ಜುನ್! ಜಯಂತ್!
ಏನ್ರಿ ಆಯ್ತು ನಿಮ್ಗೆ? ಈ ತರ ನೋಡಿದ್ರೆ ಯಾಕೋ ಒಂಥರ ಭಯ ಆಗ್ತಿದೆ. ಏನು ನಾನು ಟೆನ್ಷನ್ ಮಾಡ್ಕೊಂಡು ನೆಗಡಿ ಬಿದ್ದು ಹೋಗ್ತೀನಿ ಅಂತನಾ? ಥೂ ಬಿಡ್ತು ಅನ್ರಿ. ನನ್ನ ಸೌಭಾಗ್ಯನ ನಾನು ಯಾಕ್ರಿ ಹಾಳು ಮಾಡ್ಕೊಳ್ಳಿ? ಹಾಗಲ್ಲ ರೀ ನಾನು ಹೇಳಿದ್ದು. ಆದರೆ ಅವ್ರು ತಾನೇ ಏನು ಮಾಡ್ತಾರ್ರಿ? ನಾನೊಂದು ಮಾತು ಹೇಳಲ್ಲ, ದುಡ್ಡು ಹೊಂದಿಕೆ ಆಗೋವರೆಗೂ ಈ ಮನೆ ಕಟ್ಸೋದನ್ನು ನಿಲ್ಲಿಸ್ಬಿಡ್ರಿ. ಆಮೇಲೆ ಮತ್ತೆ ಮುಂದುವರಿಸಿದ್ರಾಯ್ತು. ಹಾಗೆಲ್ಲ ಮನೆ ಕೆಲಸ ನಿಲ್ಲಿಸ್ಬಾರ್ದು ಕಣೆ. ಕಷ್ಟನೋ ನಷ್ಟ ನಾವು ಮಾಡಿ ಮುಗಿಸ್ಬಿಡ್ಬೇಕು. ಆಗ ಒಂದ್ಸಲ ನಿಲ್ಲಿಸಿದ್ವಿ ಅಂತ ಅನ್ಕೋ, ಮತ್ತೆ ನಮ್ಮ ಜೀವನದಲ್ಲಿ ಮನೆ ಕಟ್ಟಕ್ಕಾಗಲ್ಲ. ಹಾಗಂತ ದುಡ್ಡೇ ಇಲ್ಲದೆ ಮನೆ ಹೇಗ್ರಿ ಕಟ್ಟಿಸ್ತೀರಾ ನೀವು? ಹೋಗಲಿ ಬಿಡಿ. ಈಗ ದುಡ್ಡಿಗೆ ಬೇರೆ ದಾರಿ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಹೇಗೆ? ಅದು ನಾನು ಚೀಟಿ ಕಟ್ತಿದ್ನಲ್ಲ ಇಷ್ಟು ವರ್ಷ, ನಾನು ಇಷ್ಟು ವರ್ಷ ಅವ್ರ ಹತ್ರ ಚೀಟಿ ಕಟ್ಟಿದ್ದೀನಿ ಅಂತ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅದಕ್ಕೆ ಸಾಲ ಕೊಡ್ತೀನಿ ತೊಗೊಂಡೋಗಿ ಇದ್ದಾರೆ. ಸಾಲ ತೊಗೊಂಡು ಮನೆ ಕೆಲಸನ ಮುಗಿಸ್ಬಿಡ್ತೀನಿ. ಏನಂತ್ಯ? ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಇಷ್ಟೊಂದೆಲ್ಲ ಸಾಲ ಮಾಡಿ ಮನೆ ಕಟ್ಟಿಸ್ಬೇಕಾ? ಸಾಲನ ಶೂಲ ಅಂತ ಕರೀತಾರೆ. ಈಗ ನಾವು ಸಾಲ ಸೂಲ ಮಾಡಿ ಮನೆ ಕಟ್ಟಿಸ್ಬಿಡೋದು, ನಾಳೆ ಇದೇ ಸಾಲ ತೀರ್ಸೋದಕ್ಕೆ ಅಂತ ಇಡೀ ಜನ್ಮ ಒದ್ದಾಡೋದು ಬೇಕಾ ಇದೆಲ್ಲ? ಬೇರೆ ವಿಧಿ ಇಲ್ಲ ಕಣೆ, ಮಾಡಿ ಮುಗಿಸ್ಲೇಬೇಕು. ನೀನು ಸುಮ್ಮನೆ ತಲೆ ಕೆಡಿಸ್ಬೇಡ, ಮಲ್ಕೋ ಹೋಗು. ಸ್ವಲ್ಪ ನೀರು ತಗೊಂಬ ಕುಡಿಯೋಕ್ಕೆ. ಹರಿ, EMI ಕಟ್ತೀನಿ ಅಂದೆ ಅಲ್ವಾ? ಆದರೆ ಇನ್ನೂ ಕಟ್ಟಿಲ್ಲ. ಬ್ಯಾಂಕ್ ಅವ್ರು ನನಗೆ ಫೋನ್ ಮಾಡಿದ್ರು. ಈ ಥರ ಪದೇ ಫೋನ್ ಮಾಡಿದ್ರೆ ಅವಮಾನ ತಾನೆ, ಚೆನ್ನಾಗಿರತ್ತಾ? ಅದಕ್ಕೆ ಈ ಸಲನೂ ನಾನೇ EMI ಪೇ ಮಾಡಿದೆ. ಬೇಬಿ ನೀನು ಕಟ್ಬಿಟ್ಟಿಯಾ? ನಾನೇ ಕಟ್ತಿದ್ದೆ ನಾಳೆ. ಪ್ರತಿ ತಿಂಗಳು ಇದನ್ನೇ ಹೇಳ್ತಾನೆ ಇರ್ತೀಯ, ಆದ್ರೆ ಕಟ್ಟಲ್ಲ. ಹೋದ ತಿಂಗಳು ಹೀಗೆ ಹೇಳ್ದೆ ತಾನೆ, ಕಟ್ಟಿದ್ಯಾ? ನಾನೇ ಕಟ್ಬೇಕಾಗಿ ಬಂತು. ಅಲ್ಲ, ಈ ಥರ ಪ್ರಾಬ್ಲಮ್ ಮಾಡ್ಕೊಂಡ್ರೆ ನಮಗೆ ತಿರ್ಗಾ ಲೋನ್ ಸಿಗತ್ತಾ? ಅದು ಬೇಬಿ ಅದು ವರ್ಕ್ ಪ್ರೆಷರಲ್ಲಿ ಬ್ಯಾಂಕ್ ಕಡೆ ಹೋಗೋಕ್ಕಾಗಲಿಲ್ಲ. ನಾಳೆ ಕಟ್ಬಿಡ್ತಾ ಇದ್ದೆ ನಾನು. ಕೇಳ್ದಾಗೆಲ್ಲ ವರ್ಕ್ ಪ್ರೆಷರು, ಡೆಲಿವರಿ ಕೊಡಬೇಕಾಗಿತ್ತು, ಮರ್ತೋಯ್ತು. ಈ ರೀಸನ್ಸ್ ಬಿಟ್ಟರೆ ಬೇರೆ ಇನ್ನೇನು ಹೇಳಲ್ಲ. ಇಲ್ಲ ಹರಿ, ನನಗೆ ಯಾಕೋ ಬಿಸ್ನೆಸ್ ಮೇಲೆ ಅನುಮಾನ ಬರ್ತದೆ. ನಿಜ ಹೇಳು, ಬಿಸ್ನೆಸ್ ಚೆನ್ನಾಗಿ ಆಗ್ತಿದೆಯಾ? ಇಲ್ಲ ಬೇಬಿ, ಎಲ್ಲ ಸರಿಯಾಗೇ ಇದೆ. ನೀನು ಸರಿಗಿದೆ ಅಂತ ಹೇಳ್ಬೋದು, ಆದರೆ EMI ಕಟ್ತಿಲ್ಲ, ವ್ಯವಹಾರ ಸರಿಗಿಲ್ಲ. ಇಲ್ಲ, ನನಗೆ ಯಾಕೋ ಅನುಮಾನ ಇದೆ. ನಿನ್ನ ಪಾಸ್ಬುಕ್ ಕೊಡು. ಪಾಸ್ಬುಕ್ ಕೊಡು, ನಾನು ನೋಡಬೇಕು. ಪಾಸ್ಬುಕ್ಕು ಈ ಅಂಗಡಿಲಿದೆ. ಪಾಸ್ಬುಕ್ಕು ಅಂಗಡಿಲಿದೆಯಾ? ಸರಿ, ನಾಳೆ ಅಂಗಡಿಯಿಂದ ಬರ್ತಾ ಪಾಸ್ಬುಕ್ ತೊಗೊಂಬ. ಇಲ್ಲ ನಾನೇ ಅಂಗಡಿಗೆ ಬರ್ತೀನಿ. ಅಯ್ಯೋ, ಪಾಸ್ಬುಕ್ ನೋಡಿದ್ರೆ ಇವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಲ್ಲಪ್ಪ. ಏನು ಮಾಡೋದು? ಹರಿ, ಏನು ಯೋಚನೆ ಮಾಡ್ತಿದ್ಯಾ? ಹೇಳಿದ್ ಕೇಳಿಸ್ತಾ? ಹಾಂ ಕೇಳಿಸ್ತು. ಏನೋಪ್ಪ, ಇತ್ತೀಚೆಗೆ ನಿನ್ನ ಬಿಹೇವಿಯರ್ ಸರಿ ಇಲ್ಲ. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ. ಏನೋ ಮುಚ್ಚಿಡ್ತಿದ್ಯಾ ಅನ್ನಿಸ್ತದೆ. ಹರಿ ಪ್ಲೀಸ್, ಏನಾದರೂ ಇದ್ರೆ ಹೇಳ್ಕೋ. ಏನಿಲ್ಲ ಬೇಬಿ, ಎಲ್ಲ ಸರಿಯಾಗಿದೆ. ಇದೊಂದು ಉತ್ತರ ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ. ಕೇಳ್ದಾಗೆಲ್ಲ ಇದೊಂದೇ ಹೇಳ್ತಿರ್ತೀಯ, ಆದರೆ ನನಗೆ ನಿನ್ನ ಬಗ್ಗೆ ಅನುಮಾನ ಇದೆ. ನಾಳೆ ಆ ಸ್ಟೇಟ್ಮೆಂಟ್ ತೊಗೊಂಡು ಬಾ. ಹಾಂ ತರ್ತೀನಿ.